ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಡೆಯುವಂತಹ ದನಗಳ ಜಾತ್ರೆ ಏನಿದೆ ಇದು ಸಿಕ್ಕಾಪಟ್ಟೆ ಪ್ರಖ್ಯಾತಿಯನ್ನ ಪಡೆದಿರುವಂತಹ ಜಾತ್ರೆ. ಆದ್ರೆ ಕರೋನಾದ ಕಾರಣದಿಂದಾಗಿ ಕಳೆದ 3 ವರ್ಷಗಳಿಂದ ಇದನ್ನ ಆಚರಿಸೋಕ್ ಸಾಧ್ಯ ಆಗಿರಲಿಲ್ಲ. ಈ ಸಲ ಎಲ್ಲವೂ ಸಿದ್ಧತೆಗಳನ್ನ ರೈತರು ಮಾಡ್ಕೊಳ್ತಾ ಇರುವಾಗಲೇ ಕರೋನಾದ ಕರಿನೆರಳು ಮತ್ತೆ ಈ ದನಗಳ ಜಾತ್ರೆ ಮೇಲೆ ಬಿದ್ದಿದೆ. ಆತಂಕದ ನಡುವಲ್ಲೇ ಸಿದ್ಧತೆಯನ್ನ ರೈತರು ಮಾಡ್ಕೋತಾ ಇದ್ದಾರೆ. ಘಾಟಿ ಸುಬ್ರಹ್ಮಣ್ಯ ದನಗಳ ಜಾತ್ರೆಗೆ ಕೊರೋನಾ ಭೀತಿ, ಆತಂಕದ ನಡುವೆಯೂ ದನಗಳ ಜಾತ್ರೆಗೆ ತಯಾರಿ. ಸುಪ್ರಸಿದ್ಧ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಅದ್ಧೂರಿ ದನಗಳ ಜಾತ್ರೆ ಹಾಗೂ ಬ್ರಹ್ಮರಥೋತ್ಸವ ನೆರವೇರಲಿದೆ. ಹಾಗಾಗಿ ಈ ಬಾರಿಯೂ ಇತಿಹಾಸ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಅದ್ಧೂರಿ ದನಗಳ ಜಾತ್ರೆಯ ಬರದ ಸಿದ್ಧತೆಗಳು ನಡೀತಾ ಇದೆ. ಬಯಲುಸೀಮೆಯ ಘಾಟಿ ದನಗಳ ಜಾತ್ರೆಗೆ 10 ಜಿಲ್ಲೆಗಳಿಂದ ಈ ಬಾರಿ ಜನ ಬರುವ ನಿರೀಕ್ಷೆ ಇದೆ. ಪ್ರತಿ ವರ್ಷವೂ ರಾಮನಗರ, ಮೈಸೂರು, ಮಂಡ್ಯ, ಕೊಳ್ಳೇಗಾಲದಿಂದ ರಾಸು ಖರೀದಿಗೆ ಇಲ್ಲಿಗೆ ಸಾಕಷ್ಟು ಜನ ಬರ್ತಾರೆ. ಆದರೆ ಈ ಸಂತೋಷದ ಮಧ್ಯೆ ಕೊರೋನಾ ಭೀತಿ ಎದುರಾಗಿದೆ. ಈ ಬಾರಿ ಕೊರೋನಾ ಹೊಡೆತಗಳ ನಡುವೆ ದನಗಳ ಮಾರಾಟದ ಎಫೆಕ್ಟ್ ಮೇಲೇನಾದ್ರೂ ಈ ಎಫೆಕ್ಟ್ ಬೀಳುತ್ತಾ ಅನ್ನೋ ಆತಂಕ ಜನರಿಗಿದೆ. ನಾವು ಸುಮಾರು 4-5 ವರ್ಷದಿಂದ ಒಳ್ಳೊಳ್ಳೆ ದನ ಮೇಯಿಸ್ಬಿಟ್ಟು ಈ ಕೋವಿಡ್ ಕಾರಣಕ್ಕೋಸ್ಕರ ನಾವು ಇಲ್ಲಿ ಬಂದು ದನ ಕಟ್ಟಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಈ ವರ್ಷನೂ ಮತ್ತೀಗ ಏನೋ ಕೋವಿಡ್ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆಲ್ಲ ಮಾಧ್ಯಮದ ಮುಖಾಂತರ ಎಲ್ಲ ಹೇಳ್ತಿದ್ದಾರೆ. ಹಾಗಾಗಿ ಈಗ ಸ್ವಲ್ಪ ಆದಷ್ಟು ಬೇಗನೆ ಬಂದು ಜಾತ್ರೆ ಕಟ್ಟಿಬಿಟ್ಟು ಮುಗಿಸ್ಬಿಟ್ಟು ಇದನ್ನೆಲ್ಲ ನೆರವೇರಿಸ್ಕೊಡ್ಬೇಕಾಗಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತಿದ್ದೀವಿ. ಇಲ್ಲಿ ಬರ್ತಕ್ಕಂಥ ವಿಭಿನ್ನವಾದ ಜಾತಿಗಳು ಬರ್ತವೆ. ಹಳ್ಳಿಕಾರಿ ಇರ್ಬೋದು, ಅಮೃತ ತಳಿ ಅಂತ ಇರ್ಬೋದು, ಹಸುಗಳು, ಸೀಮೆ ಹಸು ಇರ್ಬೋದು, ಸೀಮೆ ಕರು ಇರ್ಬೋದು, ಪ್ರತಿಯೊಂದು ಇಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ಒಂದು ರೈತ ಇಡೀ ವರ್ಷ ಎಷ್ಟು ಕಷ್ಟಪಟ್ಟಿರ್ತಾನೆ ಒಂದು ಹಸುಗಳು ಸಾಕಿಸ್ಬೇಕಂದ್ರೆ ಅದು ರೈತರ ಮಕ್ಕಳಿಗೆ ಮಾತ್ರ ಗೊತ್ತಿರ್ತಕ್ಕಂಥ ವಿಷಯ. 4 ವರ್ಷದಿಂದ ಈ ವೇದಿಕೆ ಎಲ್ಲೂ ಕೂಡ ಇರಲಿಲ್ಲ. ಯಾಕಂದರೆ ಕೋವಿಡ್ ಸಮಯದಿಂದ ಪ್ರಾಬ್ಲಮ್ ಇರ್ಬೋದು, ಆಮೇಲೆ ಗಂಟು ರೋಗ ಇರೋದ್ರಿಂದ ಈ ಒಂದು ಸಮಸ್ಯೆ ತುಂಬ ಪ್ರಾಬ್ಲಮ್ ಆಗಿತ್ತು, ರೈತರಿಗೆ ತುಂಬ ತೊಂದರೆ ಕೊಡ್ತಾ ಇತ್ತು. ಅಂದಹಾಗೆ ಕಳೆದ 3-4 ವರ್ಷಗಳಿಂದ ಕೊರೋನಾದಿಂದಾಗಿ ವಿವಿಧ ತಳಿಗಳ ದನಗಳ ಮಾರಾಟದಿಂದ ಕೋಟಿ ವ್ಯವಹಾರಕ್ಕೆ ಘಾಟಿ ಕ್ಷೇತ್ರದಲ್ಲಿ ಬ್ರೇಕ್ ಬಿದ್ದಿತ್ತು. ಕೊರೋನಾದಿಂದಾಗಿ ಕಳೆದ 2 ವರ್ಷಗಳ ಕಾಲ ದನಗಳ ಜಾತ್ರೆಯೇ ರದ್ದಾಗಿತ್ತು. ಕಳೆದ ವರ್ಷ ಕಾಲುಬಾಯಿ ರೋಗ ಹಾಗೂ ಚರ್ಮಗಂಟು ರೋಗದಿಂದ ಕೂಡ ಜಾತ್ರೆ ರದ್ದಾಗಿತ್ತು. ಹೀಗಾಗಿ ಈ ವರ್ಷ ಅದ್ಧೂರಿಯಾಗಿ ಜಾತ್ರೆ ನಡೆಸೋಕೆ ತಯಾರಿ ನಡೆಸ್ತಾ ಇದ್ದ ಹೊತ್ತಲ್ಲೇ ಕೊರೋನಾ ಕಾಲಿಟ್ಟಿದೆ. ಹೀಗಾಗಿ ಎಚ್ಚರಿಕೆಯಿಂದ ರೈತರು ಜಾತ್ರೆ ನಡೆಸಿಕೊಂಡು ಹೋಗುವಂತೆ ಜಿಲ್ಲಾಧಿಕಾರಿಗಳು ಸಲಹೆಯನ್ನ ಕೊಟ್ಟಿದ್ದಾರೆ. ಘಾಟಿ ಜಾತ್ರೆಗೆ ಸಂಬಂಧಪಟ್ಟಂತೆ ನಾವು ಸಾಕಷ್ಟು ವ್ಯವಸ್ಥೆಯನ್ನು ಈಗಾಗಲೇ ಮಾಡ್ಕೊಂಡಿದ್ದೀವಿ. ಆದರೆ ಜನಗಳು ಜಾತ್ರೆ ಅಂದಾಗ ತಮಗೆ ಗೊತ್ತು, ಜನ ಜಾಸ್ತಿ ಬರ್ತಾರೆ. ಅಲ್ಲೂ ಕೂಡ ನಾವು ಒಂದು ಪ್ರತ್ಯೇಕವಾದಂತಹ ಒಂದು ಹಾಸ್ಪಿಟಲ್ ಫೆಸಿಲಿಟಿ, ಅಂದರೆ ಹಾಸ್ಪಿಟಲ್ PHC ಇದ್ರೂ ಸಹ ಅಲ್ಲಿ ಒಂದು ಸಪ್ರೇಟ್ ಕೌಂಟರ್ ಮಾಡೋಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಈ ಟೆಸ್ಟ್ ಮಾಡುವಾಗ ನಾವು ಅಲ್ಲಿಯೂ ಕೂಡ ಅದನ್ನು ಟೆಸ್ಟ್ ಮಾಡಲಿಕ್ಕೆ ವ್ಯವಸ್ಥೆಯನ್ನು ನಾವು ಮಾಡ್ಕೊತೇವೆ. ಮತ್ತು ಸಾರ್ವಜನಿಕರಲ್ಲಿ ಅಲ್ಲಿ ಮಾಹಿತಿ ಕೊಡುವಂಥದ್ದು, ಎಲ್ಲಿ ಜನಸಂದಣಿ ಇರ್ತದೆ, ಎಲ್ಲಿ ಅವರು ಹೊರಗಡೆ ಇರ್ತಾರೆ, ಅಲ್ಲಿ ಮಾಸ್ಕನ್ನು ತಾವು ಧರಿಸಿ ಅನ್ನೋಂಥದ್ದು ಒಂದು ಸಂದೇಶವನ್ನು ಕೂಡ ನಾವು ಕೊಡ್ತೇವೆ. ಒಟ್ಟಾರೆ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ದನಗಳ ಜಾತ್ರೆಗೆ ಇನ್ನೇನು ಕ್ಷಣಗಣನೆ ಆರಂಭ ಆಗಿದ್ದು, ಸಕಲ ಸಿದ್ಧತೆಗಳು ದೇವಾಲಯ ಆಡಳಿತ ಮಂಡಳಿ ಹಾಗೂ ಜಿಲ್ಲಾಡಳಿತ ಮಾಡಿದೆ. ಆದರೆ ಕೊರೋನಾ ಸಂಖ್ಯೆ ಏನಾದರೂ ಹೆಚ್ಚಾದ್ರೆ ಹೇಗೆ ಅನ್ನೋ ಭಯ ರೈತರನ್ನ, ಜಿಲ್ಲಾಡಳಿತವನ್ನ ಕಾಡ್ತಾ ಇರೋದಂತೂ ಸುಳ್ಳಲ್ಲ. ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.